ಕಳ್ಳದಾರಿಯಲ್ಲಿ ಬಾಂಗ್ಲಾದೇಶದಿಂದ ಭಾರತದೊಳಗೆ ನುಗ್ಗಿದವರ ಜನ್ಮ ಜಾಲಾಡ್ತದೆ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ರಾಜಾರೋಷವಾಗಿ ಜೀವನ ಸಾಗಿಸುತ್ತಿರುವವರ ಅಸಲಿ ಚಹರೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. बांग्ला आदमी वाला इधर करके बोला। हाँ बांग्ला आदमी ಸಮರ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಭಾರತಕ್ಕೆ ನುಸುಳಿ ಬಂದ ಅಕ್ರಮ ಬಾಂಗ್ಲಾದೇಶಿಗರನ್ನ ಹುಡುಕಿ ಭೇಟಿಯಾಡ್ತಾ ಇದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಅವಿತು ಕುಳಿತಿರೋ ಬ್ಲಡಿ ಬಾಂಗ್ಲಾಗಳನ್ನ ಶಿಕಾರಿ ಮಾಡ್ತಾ ಇದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಸಿಲಿಕಾನ್ ಸಿಟಿಯಲ್ಲಿರೋ ಬಾಂಗ್ಲಾ ಹಬ್ಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 3.0. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಇನ್ವೆಸ್ಟಿಗೇಷನ್. ಮೊನ್ನೆಯಷ್ಟೇ ನಿಮ್ಮ ರಿಪಬ್ಲಿಕ್ ಕನ್ನಡ ಕಗ್ಗಲಿಪುರದ ಕನಕಪುರ ಮುಖ್ಯ ರಸ್ತೆಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಅಕ್ರಮವಾಗಿ ನೆಲೆಯೂರಿರೋ ಬಾಂಗ್ಲಾದೇಶಿಗಳನ್ನ ಬಯಲಿಗೆಳೆದಿತ್ತು. ಬಳಿಕ ನಿನ್ನೆ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಡಗಿಕೊಂಡಿರುವುದನ್ನು ಬಯಲು ಮಾಡಿತ್ತು. ಇದೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಅಕ್ರಮ ಬಾಂಗ್ಲಾ ಹಬ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಬಾಂಗ್ಲಾ ಹಬ್. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಇಡೀ ಬೆಂಗಳೂರಿಗೆ ಬಾಂಗ್ಲಾದೇಶಿಗಳ ಅಕ್ರಮ ಜಾಲ ಹರಡಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಯೂರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಬಟಾ ಬಯಲಾಗಿದೆ. 4 ಎಕರೆ ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜೀವನ. दुकान से कितना साल से इधर पड़ा 5 साल से। पहले किधर था? पहले था बम्बई में। मुंबई दूसरा काम करता था, ये काम नहीं करता। क्या काम करता था? वो उधर दरबारी काम करता था, सिलेटी गाँव। बांग्ला आदमी वाला इधर है करके बोला। हाँ बांग्ला आदमी रहता है इधर। है बांग्ला रहता है, बांग्लादेशी रहता है इधर है। कितना आदमी है इधर? ये सर नहीं बोल सकते हैं, यहाँ बोल नहीं सकते। क्यों? नहीं। ಒಂದೇ ಟೆಂಟ್ ನಲ್ಲಿ ಇಬ್ಬರು ಬಾಂಗ್ಲಾದೇಶಿಗಳ ವಾಸ. ಅಕ್ರಮ ಬಾಂಗ್ಲಾ ಕೋಟೆಗೆ ನುಗ್ಗಿದ ರಿಪಬ್ಲಿಕ್. कितने मेंबर है बांग्लादेश? 2 आदमी है। 2 आदमी है। कितना दिन से था इधर? इधर मालूम नहीं है, हम इधर नूतन आया, अभी नया आया। नहीं यार, आप कितना आदमी है इधर, कितना दिन होगा इधर आने का, क्या काम कर रहे हैं, डॉक्यूमेंट कुछ भी है क्या? ये मैं एनजीओ से आया हेल्प करने का, ये थोड़ा ड्रिंकिंग वाटर का, स्कूल करने का इधर। आप बराबर बोल दिए तो मैं अरेंज कर रहे हैं। इधर एक फैमिली आया। हाँ कितना आदमी है एक फैमिली का? 4 नहीं 2 आदमी। 2 आदमी। आप कुछ प्रॉब्लम नहीं, आराम से 2 आदमी इधर आया। और कितना अभी है? अभी नहीं है, कितना साल? ये मालूम नहीं है। अभी गुदम में मैं न आया, 1 महीना हो आया। हम इधर ही आया 1 महीना। तुमसे पहले से है क्या? हाँ हमारा पहले से। इधर ಹೊಸಬ್ನಂತೆ ಅವ್ರು ಮುಂಚೆಂದ ಇಲ್ಲೇ ಇದ್ದಾರಂತೆ. इधर ही कुछ नहीं है क्या? नहीं इधर ही सब असम का है। असम? हाँ पूरा असम का है। हमारा रामराना है। रमराना? हाँ कहाँ से? कोलकाता के। अभी वासम बोला अभी तो मैं हिंदू नहीं मुस्लिम। ठीक है कुछ प्रॉब्लम नहीं। आईडी कार्ड है ना इधर? आईडी कार्ड है, वो अनार लेके जाए। ರಿಪಬ್ಲಿಕ್ ಕಂಡು ಬಾಂಗ್ಲಾದೇಶಿಗಳು ಎಸ್ಕೇಪ್. ಬೆಂಗಿಪುರ ಪೋರ್ಟ್ ಗ್ರಾಮಲ್ಲಿದ್ರೆ ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರಿದ್ದಾರೆ. ಜಸ್ಟ್ ನಾವು ಬರೋದ್ ನೋಡಿ ಓಡಿ ಹೋಗಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ, ಯಾಕಂದ್ರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸಬೇಕು ಎಂಬುದು ಹಿಂದೂಪರ ಸಂಘಟನೆ ಆಗ್ರಹವಾಗಿದೆ. ನಾವು ಬರೋದ್ ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಟ್ಟ ಮಾಲೀಕ. ನೀವು ಸಹಕರಿಸಬೇಕು ದಯವಿಟ್ಟು ದಯವಿಟ್ಟು. ನೋಡಿ ಪ್ರಾಬ್ಲಮ್ ನೋಡಿ. ಗೌರ್ಮೆಂಟ್ ಸರ್ವೆ ಏನು ಹುದ್ದೆ ಸರ್ ನಿಮ್ದು? ಡಿಪಾರ್ಟ್ಮೆಂಟ್ ನಲ್ಲೇ ಇರೋದು. ಒಳ್ಳೆಯದು. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಹಾರಿಕೆ ಉತ್ತರ.
ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷದಿಂದ ಇದ್ದಾರೆ. ಇಲ್ಲ ಯಾವನು ಹೇಳಿದ ಸುಮ್ನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದಲ್ಲ. ಇಲ್ಲ ಯಾವನು ಇಲ್ಲ, ಬಾಂಗ್ಲಾನಲ್ಲಿ ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳ್ದಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾರೆ. 15 ದಿವಸ ಆಯ್ತು, ಖಾಲಿ ಮಾಡಿಸ್ತೀನಿ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಹಲೋ, ನಾನು ಹೇಳಿಲ್ಲ. ನಾನು ವಿಡಿಯೋ ಇದೆ, ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ನಾನು ನೀನ್ ಹೇಳ್ದಷ್ಟು ನಾನು ಮಾಡ್ತೀನಿ. ಹೌದಾ? ತೋರ್ಸ್ಬೋದಾ? ಅಕ್ರಮ ಬಾಂಗ್ಲಾದೇಶಿಗಳನ್ನ ಒದ್ದು ಓಡಿಸಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ಮುಖಂಡರ ಆಗ್ರಹ. ಬಾಂಗ್ಲಾದೇಶವನ್ನು ತುಂಬಾ ಹೈಡ್ ಮಾಡಿಕೊಂಡು ಇವರು ಒಳಗಡೆ ಇಟ್ಟುಕೊಂಡು ಇದ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಗಮನ ಹರಿಸಿ. ಒಳಗಡೆ ಯಾರ್ಯಾರು ಇದ್ದಾರೆ ಬಾಂಗ್ಲಾದೇಶರು, ಅವ್ರದ್ದು ಇಲ್ಲಿ ದಾಖಲಾತಿಯಿಂದ ಒದ್ದು ಹೊರಗಡೆ ಹಾಕಿ ದಯವಿಟ್ಟು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ರಿಪಬ್ಲಿಕ್ ಕನ್ನಡದಲ್ಲಿ ಡೇರಿಂಗ್ ಇನ್ವೆಸ್ಟಿಗೇಷನ್ ನಿಂದ ಒಂದೊಂದು ಸತ್ಯ ಬಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮರಾದ ಮುಂದೆ ನಾನು ಢಾಕಾದಿಂದ ಬಂದಿರುವುದಾಗಿ ವ್ಯಕ್ತಿ ಒಪ್ಪಿಕೊಂಡಿದ್ದಾನೆ. ಢಾಕಾದಿಂದ ಕೋಲ್ಕತ್ತಾಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದಿರುವುದಾಗಿ ಹೇಳಿದ್ದಾನೆ. कितना लोग आता? हम दो ही आए। दो ही आए। कैसे आए गए? कैसे आए? आए वो बर्ड कास करके आए। बर्ड क्रॉस करे आए। ढाका से आया। ढाका से कोलकाता आया। हाँ, ढाका से कोलकाता से आया। आधार कार्ड, ರೇಷನ್ ಕಾರ್ಡ್, ವೋಟರ್ ಐಡಿ. ಒಟ್ಟಿನಲ್ಲಿ ನಮ್ಮ ವರದಿ ಬಳಿಕ ಪೊಲೀಸರು ಅಲರ್ಟ್ ಆಗಿ ತನಿಖೆ ಆರಂಭಿಸಿದ್ದಾರೆ. ಅಕ್ರಮ ವಲಸಿಗರಿರುವ ಸ್ಥಳಕ್ಕೆ ಬಂದು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ. ಕಳ್ಳದಾರಿಯಲ್ಲಿ ಬಾಂಗ್ಲಾದೇಶದಿಂದ ಭಾರತದೊಳಗೆ ನುಗ್ಗಿದವರ ಜನ್ಮ ಜಾಲಾಡ್ತದೆ ರಿಪಬ್ಲಿಕ್ ಕನ್ನಡ. ಬೆಂಗಳೂರಿನಲ್ಲಿ ರಾಜಾರೋಷವಾಗಿ ಜೀವನ ಸಾಗಿಸುತ್ತಿರುವವರ ಅಸಲಿ ಚಹರೆಯನ್ನ ರಿಪಬ್ಲಿಕ್ ಕನ್ನಡ ಬಯಲು ಮಾಡಿದೆ. ಈ ಕುರಿತಾಗಿ ಒಂದು ವರದಿ ಇಲ್ಲಿದೆ ನೋಡಿ. बांग्ला आदमी वाला इधर करके बोला। हाँ, बांग्ला दिन ಸಮರ ನುಸುಳುಕೋರರ ವಿರುದ್ಧ ರಿಪಬ್ಲಿಕ್ ಕನ್ನಡ ಸಮರ ಸಾರಿದೆ. ಭಾರತಕ್ಕೆ ನುಸುಳಿ ಬಂದ ಅಕ್ರಮ ಬಾಂಗ್ಲಾದೇಶಿಗರನ್ನ ಹುಡುಕಿ ಭೇಟಿಯಾಡ್ತಾ ಇದೆ. ಬೆಂಗಳೂರಲ್ಲಿ ಅಕ್ರಮವಾಗಿ ಅವಿತು ಕುಳಿತಿರೋ ಬ್ಲಡಿ ಬಾಂಗ್ಲಾಗಳನ್ನ ಶಿಕಾರಿ ಮಾಡ್ತಾ ಇದೆ. ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿ ಸಿಲಿಕಾನ್ ಸಿಟಿಯಲ್ಲಿರೋ ಬಾಂಗ್ಲಾ ಹಬ್ಗಳನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದು ರಿಪಬ್ಲಿಕ್ ಕನ್ನಡದ ಬಾಂಗ್ಲಾ ಬೇಟೆ 3.0. ರಿಪಬ್ಲಿಕ್ ಕನ್ನಡ ನಾನ್ ಸ್ಟಾಪ್ ಇನ್ವೆಸ್ಟಿಗೇಷನ್. ढाका से कोलकाता से आया। इधर दो ही आदमी है। ಮೊನ್ನೆಯಷ್ಟೇ ನಿಮ್ಮ ರಿಪಬ್ಲಿಕ್ ಕನ್ನಡ ಕಗ್ಗಲಿಪುರದ ಕನಕಪುರ ಮುಖ್ಯ ರಸ್ತೆಯಲ್ಲಿ ಡೇರಿಂಗ್ ಸ್ಟಿಂಗ್ ಆಪರೇಷನ್ ಮಾಡಿತ್ತು. ಅಕ್ರಮವಾಗಿ ನೆಲೆಯೂರಿರೋ ಬಾಂಗ್ಲಾದೇಶಿಗಳನ್ನ ಬಯಲಿಗೆಳೆದಿತ್ತು. ಬಳಿಕ ನಿನ್ನೆ ಮಾದನಾಯಕನಹಳ್ಳಿಯಲ್ಲಿ ಅಕ್ರಮ ಬಾಂಗ್ಲಾ ವಲಸಿಗರು ಅಡಗಿಕೊಂಡಿರುವುದನ್ನು ಬಯಲು ಮಾಡಿತ್ತು. ಇದೀಗ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರುವಂತಹ ಅಕ್ರಮ ಬಾಂಗ್ಲಾ ಹಬ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಎಕ್ಸ್ಪೋಸ್ ಮಾಡ್ತಾ ಇದೆ. ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಬಾಂಗ್ಲಾ ಹಬ್. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್. ಇಡೀ ಬೆಂಗಳೂರಿಗೆ ಬಾಂಗ್ಲಾದೇಶಿಗಳ ಅಕ್ರಮ ಜಾಲ ಹರಡಿದೆ. ಎಲೆಕ್ಟ್ರಾನಿಕ್ ಸಿಟಿಯ ಹುಲಿಮಂಗಲ ಪೋಡು ಗ್ರಾಮದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳು ನೆಲೆಯೂರಿದ್ದಾರೆ. ರಿಪಬ್ಲಿಕ್ ಕನ್ನಡದ ಡೇರಿಂಗ್ ಸ್ಟಿಂಗ್ ಆಪರೇಷನ್ ನಲ್ಲಿ ಬಟಾ ಬಯಲಾಗಿದೆ. 4 ಎಕರೆ ಜಾಗದಲ್ಲಿ ಅಕ್ರಮ ಬಾಂಗ್ಲಾದೇಶಿಗಳ ಜೀವನ. कहाँ से आया? दुकान से। कितना साल से इधर? इधर से पड़ा 5 साल से। पहले किधर था? पहले था बम्बई में। मुंबई? दूसरा काम करता था, ये काम नहीं करता। क्या काम करता था? वो उधर दरबारी काम करता था, सिगरेट गाँव। बांग्ला आदमी वाला इधर है करके बोला? हाँ, बांग्ला दिन रहता है इधर। है बांग्ला रहता है, बांग्लादेशी रहता है इधर है। कितना आदमी है इधर? ये सर नहीं बोल सकते हैं, यहाँ बोल नहीं सकते। क्यों? नहीं। ಒಂದೇ ಟೆಂಟ್ ನಲ್ಲಿ ಇಬ್ಬರು ಬಾಂಗ್ಲಾದೇಶಿಗಳ ವಾಸ. ಅಕ್ರಮ ಬಾಂಗ್ಲಾ ಕೋಟೆಗೆ ನುಗ್ಗಿದ ರಿಪಬ್ಲಿಕ್. कितने मेंबर है बांग्लादेश? 2 आदमी होता दो है। आदमी है। हैं। कितना दिन से था इधर? इधर मालूम नहीं है, हम इधर नूतन आया, अभी नया आया। नहीं यार, आप कितना आदमी है इधर, कितना दिन होगा इधर आने का, क्या काम कर रहे हैं, डॉक्यूमेंट कुछ भी है क्या? ये मैं एनजीओ से आया हेल्प करने का, ये थोड़ा ड्रिंकिंग वाटर का, स्कूल करने का इधर,
आप बराबर बोल दिए तो मैं अरेंज कर रहे हो। इधर ही एक फैमिली आया। हाँ, कितना आदमी है एक फैमिली का? 4 नहीं, 2 आदमी। 2 आदमी। आप कुछ प्रॉब्लम नहीं, आराम से। 2 आदमी इधर आया और कितना तो कर रहे हैं। हाँ, लास्ट अभी है? अभी नहीं है। ये मालूम नहीं है। अभी गुदम में मैं नया 1 महीना हो आया। हम इधर ही आया 1 महीना। तुमसे पहले से है क्या? हाँ, हमारा पहले से। ठीक है। इधर ಇವನು ಹೊಸಬ್ನಂತೆ ಅವ್ರು ಮುಂಚೆಂದ ಇಲ್ಲೇ ಇದಾರಂತೆ इधर ही कुछ नहीं है क्या? नहीं, इधर ही सब वो असम का है। असम। हाँ, पूरा आपका असम नाम का क्या है। है? हमारा नाम राणा है। रमराणा। हाँ, कहाँ से? कोलकाता के। अभी वो आप हिंदू मुस्लिम? मैं हिंदू नहीं, मुस्लिम। ठीक है, कुछ प्रॉब्लम नहीं। आईडी कार्ड है ना इधर? आईडी कार्ड है, वो अनार लेके जाए। ರಿಪಬ್ಲಿಕ್ ಕಂಡು ಬಾಂಗ್ಲಾದೇಶಿಗಳು ಎಸ್ಕೇಪ್. ಬೆಂಗಿಪುರ ಪೋರ್ಟ್ ಗ್ರಾಮಲ್ಲಿದ್ರೆ ಈ ಒಂದು ಮನೆಯಲ್ಲಿ ಇಬ್ಬರು ಬಾಂಗ್ಲಾದೇಶರಿದ್ದಾರೆ. ಜಸ್ಟ್ ನಾವು ಬರೋದ್ ನೋಡಿ ಓಡಿ ಹೋಗಿದ್ದಾರೆ, ಲಾಕ್ ಮಾಡ್ಕೊಂಡಿದ್ದಾರೆ. ದೃಶ್ಯದ ನೋಡ್ತಿರ್ಬೋದು, ಲಾಕ್ ಮಾಡ್ಕೊಂಡು ಹೋಗಿದ್ದಾರೆ. ಒಂದ್ ಕಡೆ ಅಕ್ರಮವಾಗಿ ಬಾಂಗ್ಲಾದೇಶದವರು ಸಿಲಿಕಾನ್ ಸಿಟಿಯಲ್ಲಿ ಇಡೀ ಸುತ್ತ ಎಲ್ಲಿ ಯಾಕಂದ್ರೆ ಪ್ರಮುಖ ಏರಿಯಾಗಳಲ್ಲಿ ಇದ್ದಾರೆ. ಹೀಗಾಗಿ ಇವ್ರನ್ನೆಲ್ಲ ಒದ್ದು ಓಡಿಸಬೇಕು ಎಂಬುದು ಹಿಂದೂಪರ ಸಂಘಟನೆ ಆಗ್ರಹವಾಗಿದೆ. ನಾವು ಬರೋದ್ ನೋಡಿ ಸದ್ಯಕ್ಕೆ ಈಗ ಡೋರ್ ಲಾಕ್ ಹಾಕಿದ್ದಾರೆ, ಈಗ ಕೀ ಹಾಕಿ ಓಡಿ ಹೋಗಿದ್ದಾರೆ. ಬಾಂಗ್ಲಾದೇಶಿಗಳಿಗೆ ಜಾಗ ಕೊಟ್ಟ ಮಾಲೀಕ. ನೀವು ಸಹಕರಿಸಬೇಕು ದಯವಿಟ್ಟು. ನೋಡಿ ನೋ ಪ್ರಾಬ್ಲಮ್ ನೋಡಿ. ಗೌರ್ಮೆಂಟ್ ಸರ್ವೆ ಏನು ಹುದ್ದೆ ಸರ್ ನಿಮ್ದು? ಡಿಪಾರ್ಟ್ಮೆಂಟ್ ನಲ್ಲೇ ಇರೋದು. ಒಳ್ಳೆಯದು. ರಿಪಬ್ಲಿಕ್ ಕನ್ನಡದ ಪ್ರಶ್ನೆಗೆ ಹಾರಿಕೆ ಉತ್ತರ. ಎಷ್ಟು ವರ್ಷಗಳಿದ್ದಾರೆ ಅಂತ ಇವರು? ಇಲ್ಲ 15 ದಿವಸ ಆಯ್ತಪ್ಪ. 3 ವರ್ಷ ಇಲ್ಲ ಯಾವನು ಹೇಳಿದ ಸುಮ್ನೆ ಅಕ್ರಮವಾಗಿದ್ದಾರೆ ಅಂತ ಹೇಳ್ತಿದ್ರೆ. ಇಲ್ಲ ಅಂತ ಹೇಳಿದ್ರಲ್ಲ. ಇಲ್ಲ ಯಾವನು ಇಲ್ಲ, ಬಾಂಗ್ಲಾದಲ್ಲಿ ಯಾವನು ಇಲ್ಲ, ಡೆಲ್ಲಿ ಕಲ್ಕತ್ತಾ ಇರೋದು. ಆಯ್ತಾ? ಅಲ್ಲ ಸರ್, ಈಗ ನಿವಾಸ ನಾನು ಹೇಳ್ದಲ್ಲ 15 ದಿವಸ ನಾನು 7 ಗಂಟೆಗೆ ಹೇಳು. ಆಯ್ತಾ? ಖಾಲಿ ಮಾಡ್ತಾರೆ. 15 ದಿವಸ ಆಯ್ತು, ಖಾಲಿ ಮಾಡಿಸ್ತೀನಿ ಎಲ್ಲರೂ ನೀವು ಖಾಲಿ ಮಾಡಿಸ್ತೀನಿ. ಸರ್, ಇದು ರಾಂಗ್ ಆಗಲ್ವಾ ಅಂತ ಅಕ್ರಮವಾಗಿ? ಹಲೋ, ನಾನು ಹೇಳಿಲ್ಲ. ನಾನು ವಿಡಿಯೋ ಇದೆ, ತೋರಿಸ್ತೀನಿ. ನಾನು ಹೇಳು ತೋರ್ಸೋದು ನಾನು ನೀನ್ ಹೇಳ್ದಷ್ಟು ನಾನು ಮಾಡ್ತೀನಿ. ಹೌದಾ? ತೋರ್ಸ್ಬೋದಾ? ಅಕ್ರಮ ಬಾಂಗ್ಲಾದೇಶಿಗಳನ್ನ ಒದ್ದು ಓಡಿಸಿ ರಾಜ್ಯ ಸರ್ಕಾರಕ್ಕೆ ಹಿಂದೂ ಮುಖಂಡರ ಆಗ್ರಹ. ಬಾಂಗ್ಲಾದೇಶವನ್ನು ತುಂಬಾ ಹೈಡ್ ಮಾಡಿಕೊಂಡು ಇವರು ಒಳಗಡೆ ಇಟ್ಟುಕೊಂಡು ಇದ್ ಮಾಡ್ತಾ ಇದ್ದಾರೆ. ದಯವಿಟ್ಟು ಪೊಲೀಸ್ ಇಲಾಖೆ ಗಮನ ಹರಿಸಿ, ಒಳಗಡೆ ಯಾರ್ಯಾರು ಇದ್ದಾರೆ ಬಾಂಗ್ಲಾದೇಶರು ಅವ್ರದ್ದು ಇಲ್ಲಿ ದಾಖಲಾತಿಯಿಂದ ಒದ್ದು ಹೊರಗಡೆ ಹಾಕಿ ದಯವಿಟ್ಟು ಅಂತ ಅಂದ್ಬಿಟ್ಟು ನಾನು ಕೇಳ್ಕೊಳ್ತೀನಿ. ರಿಪಬ್ಲಿಕ್ ಕನ್ನಡದಲ್ಲಿ ಡೇರಿಂಗ್ ಇನ್ವೆಸ್ಟಿಗೇಷನ್ ನಿಂದ ಒಂದೊಂದು ಸತ್ಯ ಬಯಲಾಗ್ತಾ ಇದೆ. ರಿಪಬ್ಲಿಕ್ ಕನ್ನಡ ಕ್ಯಾಮರಾದ ಮುಂದೆ ನಾನು ಢಾಕಾದಿಂದ ಬಂದಿರುವುದಾಗಿ ವ್ಯಕ್ತಿ ಒಪ್ಪಿಕೊಂಡಿದ್ದಾನೆ. ಢಾಕಾದಿಂದ ಕೋಲ್ಕತ್ತಾಗೆ ಬಂದು ಅಲ್ಲಿಂದ ಬೆಂಗಳೂರಿಗೆ ಬಂದಿರುವುದಾಗಿ ಹೇಳಿದ್ದಾನೆ. कितना लोग आता? हम 2 ही आए। दो ही है। कैसे आएगा? कैसे आया? आया वो बर्ड क्रॉस करके आया। बॉर्डर क्रॉस करे आया। ढाका से आया। ढाका से कोलकाता आया। हाँ, ढाका से कोलकाता से आया। आधार कार्ड, ರೇಷನ್ ಕಾರ್ಡ್, ವೋಟರ್ ಐಡಿ. ಒಟ್ಟಿನಲ್ಲಿ ನಮ್ಮ ವರದಿ ಬಳಿಕ ಪೊಲೀಸರು ಅಲರ್ಟ್ ಆಗಿ ತನಿಖೆ ಆರಂಭಿಸಿದ್ದಾರೆ. ಅಕ್ರಮ ವಲಸಿಗರಿರುವ ಸ್ಥಳಕ್ಕೆ ಬಂದು ಕೆಲವರನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ. ವೀರೇಶ್, ಮೆಟ್ರೋ ಬ್ಯೂರೋ, ರಿಪಬ್ಲಿಕ್ ಕನ್ನಡ.